ಬಿಜೆಪಿಯ 7 ಶಾಸಕರಿಂದ ಅಡ್ಡ ಮತದಾನ ಆಗಿದೆಯಾ? ಯಾರು ಆ 7 ಶಾಸಕರು? ಹುಡುಕೋದೇ ದೊಡ್ಡ ಸವಾಲು. ಯಾರು ಆ 7 ಶಾಸಕರು? ಹುಡುಕೋದೇ ಈಗ ದೊಡ್ಡ ಸವಾಲಾಗಿದೆ ಬಿಜೆಪಿ ಪಕ್ಷಕ್ಕೆ. ರಾಜ್ಯ ನಾಯಕರ ಮೇಲೆ ಈಗ ಹೈಕಮಾಂಡ್ ಗರಂ ಆಗಿರುವಂತದ್ದು. ನಾಯಕತ್ವ ಬದಲಾವಣೆ ಮಾಡುತ್ತಾ ಹೈಕಮಾಂಡ್ ಹಾಗಿದ್ರೆ ರಾಜ್ಯ ಬಿಜೆಪಿಯಲ್ಲಿ ಬೀಸಲಿದೆಯಾ ಬದಲಾವಣೆಯ ಪರ್ವ? ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜೇಂದ್ರಗೆ ಕೋಕ್ ಕೊಡ್ತಾರಾ ಹೈಕಮಾಂಡ್? ಹೊಸ ಲಿಂಗಾಯತ ನಾಯಕನನ್ನ ಹುಡುಕಿಕೊಳ್ಳುತ್ತಾ ಬಿಜೆಪಿ ಅನ್ನುವಂತಹ ಪ್ರಶ್ನೆ. ವಿಜೇಂದ್ರ ಜೊತೆಗೆ ಆರ್ ಅಶೋಕ್ಗೂ ಗೇಟ್ ಪಾಸ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಾಧ್ಯಕ್ಷ ಗೊಂದಲಕ್ಕೆ ಯಾವುದೇ ಕ್ಷಣದಲ್ಲೂ ಕೂಡ ಪರಿಹಾರ ಸಿಗಬಹುದು. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಈಗ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಯಾರಾಗ್ತಾರೆ ರಾಜ್ಯಾಧ್ಯಕ್ಷ, ಯಾರಾಗ್ತಾರೆ ವಿಪಕ್ಷ ನಾಯಕ ಅನ್ನುವಂತಹ ಪ್ರಶ್ನೆ. ಬಿಜೆಪಿಯ 7 ಶಾಸಕರಿಂದ ಅಡ್ಡ ಮತದಾನ ಆಗಿದೆಯಾ ಈ ಒಂದು ಪರಿಷತ್ ಚುನಾವಣೆಯಲ್ಲಿ? ಹಾಗಿದ್ರೆ ಯಾರು ಆ 7 ಶಾಸಕರು? ಹುಡುಕೋದೇ ಈಗ ದೊಡ್ಡ ಸವಾಲಾಗಿದೆ. ರಾಜ್ಯ ನಾಯಕರ ಮೇಲೆ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ. ನಾಯಕತ್ವ ಬದಲಾವಣೆ ಮಾಡುತ್ತಾ ಹೈಕಮಾಂಡ್ ಹಾಗಿದ್ರೆ ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿ ಬೀಸಲಿದೆಯಾ ಬದಲಾವಣೆಯ ಪರ್ವ ಅನ್ನುವಂತಹ ಪ್ರಶ್ನೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜೇಂದ್ರಗೆ ಕೋಕ್ ಕೊಡಲಾಗುತ್ತಾ? ಹೊಸ ಲಿಂಗಾಯತ ನಾಯಕನನ್ನ ಹುಡುಕಿಕೊಳ್ಳುತ್ತಾ ಬಿಜೆಪಿ ಅನ್ನುವಂತಹ ಪ್ರಶ್ನೆ. ವಿಜೇಂದ್ರ ಜೊತೆಗೆ ಆರ್ ಅಶೋಕ್ಗೂ ಕೂಡ ಗೇಟ್ ಪಾಸ್ ಅಂತ ಹೇಳಲಾಗ್ತಾ ಇದೆ. ರಾಜ್ಯಾಧ್ಯಕ್ಷ ಗೊಂದಲಕ್ಕೆ ಯಾವುದೇ ಕ್ಷಣದಲ್ಲಿ ಕೂಡ ಪರಿಹಾರ ಕಂಡುಕೊಳ್ಳಬಹುದು ಹೈಕಮಾಂಡ್. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಸ್ಫೋಟಕ ಹೇಳಿಕೆಯನ್ನ ನೀಡಿರುವಂತದ್ದು. ಹಾಗಿದ್ರೆ ಯಾರಾಗ್ತಾರೆ ರಾಜ್ಯಾಧ್ಯಕ್ಷ, ಯಾರಾಗ್ತಾರೆ ವಿಪಕ್ಷ ನಾಯಕ? ಬಿಜೆಪಿಯ 7 ಶಾಸಕರಿಂದ ಅಡ್ಡ ಮತದಾನ ಆಗಿರುವಂತದ್ದು. ಯಾರು ಆ ಒಂದು 7 ಶಾಸಕರು ಕಾಂಗ್ರೆಸ್ಗೆ ಮತವನ್ನ ಹಾಕಿರುವಂತದ್ದು? ಹುಡುಕೋದೇ ಈಗ ದೊಡ್ಡ ಸವಾಲಾಗಿರುವಂತದ್ದು ಬಿಜೆಪಿ ಪಕ್ಷಕ್ಕೆ. ರಾಜ್ಯ ನಾಯಕರ ಮೇಲೆ ಹೈಕಮಾಂಡ್ ಈಗ ಫುಲ್ ಗರಂ ಆಗಿದೆ. ರಾಧಾ ಮೋಹನ್ ದಾಸ್ ಕೂಡ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ನಾಯಕತ್ವ ಬದಲಾವಣೆ ಮಾಡುತ್ತಾ ಹಾಗಿದ್ರೆ ಹೈಕಮಾಂಡ್ ಈ ಒಂದು ಚುನಾವಣೆಯಲ್ಲಿ 7 ಶಾಸಕರಿಂದ ಅಡ್ಡ ಮತದಾನ ಆಗಿರುವಂಥದ್ದು ಏನ್ ಮಾಡುತ್ತೆ? ಯಾರು ಆ 7 ಶಾಸಕರು? ಹುಡುಕೋದೇ ದೊಡ್ಡ ಸವಾಲಾಗಿದೆ. ಯಾರು ಒಂದು ಕಾಂಗ್ರೆಸ್ಗೆ ಮತವನ್ನ ಹಾಕಿರೋ 7 ಶಾಸಕರು? ನಾಯಕತ್ವ ಬದಲಾವಣೆ ಮಾಡುತ್ತಾ ಹೈಕಮಾಂಡ್ ಅನ್ನುವಂಥದ್ದು. ಬಿಜೆಪಿಯ 7 ಶಾಸಕರಿಂದ ಈಗ ಅಡ್ಡ ಮತದಾನ ಆಗಿರುವಂಥದ್ದು. ಯಾರು ಆ 7 ಶಾಸಕರು ಅನ್ನುವಂಥ ಪ್ರಶ್ನೆ ಇದೆ. ಕೇಂದ್ರ ಸಚಿವ ವಿ ಸೋಮಣ್ಣಗೆ ರಾಜ್ಯಾಧ್ಯಕ್ಷ ಪಟ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಂಸದ ವಿ ಸೋಮಣ್ಣಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಗ್ಯಾರಂಟಿನ ವಿಜೇಂದ್ರ ಕೆಳಗಿಳಿಸಿ ಸೋಮಣ್ಣಗೆ ಪಟ್ಟ ಕಟ್ಟಲು ನಿರ್ಧಾರ ಮಾಡುತ್ತಾ ಹೈಕಮಾಂಡ್. ಅನುಭವಿ ಸೋಮಣ್ಣ ಮೇಲಿದೆ ಬಿಜೆಪಿ ಹೈಕಮಾಂಡ್ಗೆ ಒಲವು. ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗ್ತಾರೆ ಎನ್ನುವ ನಂಬಿಕೆ ಕೂಡ ಇದೆ. ಪಕ್ಷ ಸಂಘಟನೆಗೆ ಸೋಮಣ್ಣ ಸೂಕ್ತ ಎನ್ನುವುದು ಬಿಜೆಪಿ ವಿಶ್ವಾಸ. 2ನೇ ಆಯ್ಕೆಯಲ್ಲಿದ್ದಾರೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್. ಅಚ್ಚರಿ ಎಂಬಂತೆ ಸುನಿಲ್ಗೆ ಅಧ್ಯಕ್ಷ ಪಟ್ಟ ಒಲಿಯುತ್ತಾ ಅನ್ನುವಂತಹ ಪ್ರಶ್ನೆ. 3ನೇ ಆಯ್ಕೆಯಲ್ಲಿರುವುದು ಅರವಿಂದ್ ಬೆಲ್ಲದ ಬಗ್ಗೆಯೂ ಕೂಡ ಚರ್ಚೆಯಾಗ್ತಾ ಇದೆ. ಜಾತಿಯ ಆಧಾರದ ಮೇಲೆ ವಿಪಕ್ಷ ನಾಯಕನ ಆಯ್ಕೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದ್ದು, ಇದೀಗ ವಿಪಕ್ಷ ನಾಯಕನ ರೇಸ್ನಲ್ಲಿ 4 ಮಂದಿಗಳು. ಕೇಂದ್ರ ಸಚಿವ ವಿ ಸೋಮಣ್ಣಗೆ ರಾಜ್ಯಾಧ್ಯಕ್ಷ ಪಟ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಂಸದರಾಗಿರುವಂತಹ ವಿ ಸೋಮಣ್ಣಗೆ ಇದೀಗ ವಿಜೇಂದ್ರ ಅವರನ್ನ ಕೆಳಗಿಳಿಸಿ ಸೋಮಣ್ಣಗೆ ಪಟ್ಟ ಕಟ್ಟಲು ಹೈಕಮಾಂಡ್ ನಿರ್ಧಾರ ಮಾಡ್ತಾ ಇದೆಯಾ? ಅನುಭವಿ ಸೋಮಣ್ಣ ಮೇಲಿದೆ ಬಿಜೆಪಿ ಹೈಕಮಾಂಡ್ಗೆ ಒಲವು. ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ಇರುವಂತದ್ದು ವಿ ಸೋಮಣ್ಣ, ಕೇಂದ್ರ ಸಚಿವರು ಹಾಗೆ ಸುನಿಲ್ ಕುಮಾರ್ ಕಾರ್ಕಳ ಶಾಸಕರು, ಜೊತೆಗೆ ಅರವಿಂದ್ ಬೆಲ್ಲದ್ ಧಾರವಾಡ ಪಶ್ಚಿಮ ಕ್ಷೇತ್ರದವರು. ಈ ಒಂದು ನಾಯಕರ ಮೇಲೆ ಹೈಕಮಾಂಡ್ ಒಲವನ್ನ ತೋರಿಸ್ತಾ ಇದೆ. ಹೆಚ್ಚುವರಿಯಾಗಿ ಒಲವನ್ನ ತೋರಿಸ್ತಾ ಇರುವಂತದ್ದು ಸೋಮಣ್ಣ ಅವರಿಗೆ. ಒಂದು ವೇಳೆ ನಾಯಕತ್ವ ಬದಲಾವಣೆ ಮಾಡುತ್ತಾ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆ ಆಗಿರುವಂತದ್ದು. ರಾಜ್ಯ ಬಿಜೆಪಿಯಲ್ಲಿ ಬೀಸಲಿದೆಯಾ ಬದಲಾವಣೆ ಪರ್ವ ಅನ್ನುವಂಥದ್ದು.
ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜೇಂದ್ರಗೆ ಕೋಕ್ ಕೊಡಲಾಗುತ್ತಾ? ಹೊಸ ಲಿಂಗಾಯತ ನಾಯಕರನ್ನ ಹುಡುಕಿಕೊಳ್ಳುತ್ತಾ ಬಿಜೆಪಿ ಅನ್ನುವಂಥದ್ದು ಇದೀಗ ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರುಗಳು ಅಂತಂದ್ರೆ ವಿ ಸೋಮಣ್ಣ, ಜೊತೆಗೆ ಸುನಿಲ್ ಕುಮಾರ್ ಹಾಗೆ ಅರವಿಂದ್ ಬೆಲ್ಲದ್. ವಿಪಕ್ಷ ನಾಯಕನ ರೇಸ್ನಲ್ಲಿದ್ದಾರೆ 4 ಮಂದಿ ಆಕಾಂಕ್ಷಿಗಳು: ಅರವಿಂದ್ ಬೆಲ್ಲದ್, ವಿಜಯೇಂದ್ರ, ಸುನಿಲ್ ಕುಮಾರ್. ಸಿಸಿ ಪಾಟೀಲ್ ರಲ್ಲಿ ಒಬ್ಬರಿಗೆ ವಿರೋಧ ಪಕ್ಷ ನಾಯಕನ ಸ್ಥಾನ. 4-5 ದಿನಗಳಲ್ಲಿ ಬಿಜೆಪಿಯಿಂದ ಅಧಿಕೃತ ಹೆಸರು ಘೋಷಣೆಯಾಗುತ್ತೆ. ಮಹತ್ವದ ಬದಲಾವಣೆಗೆ ಕಾದು ಕುಳಿತ ಬಿಜೆಪಿ ನಾಯಕರು. ವಿಪಕ್ಷ ನಾಯಕನ ರೇಸ್ನಲ್ಲಿದ್ದಾರೆ 4 ಮಂದಿ ಆಕಾಂಕ್ಷಿಗಳು. ಯಾರಾಗ್ತಾರೆ ರಾಜ್ಯಾಧ್ಯಕ್ಷ, ಯಾರಾಗ್ತಾರೆ ವಿಪಕ್ಷ ನಾಯಕ ಅಂತ ಈಗ ವಿಪಕ್ಷ ನಾಯಕ ರೇಸ್ನಲ್ಲಿ 4 ಮಂದಿ ಇದ್ದಾರೆ. 4 ಮಂದಿಯ ಹೆಸರುಗಳು ಕೂಡ ನಾವು ಕೇಳ್ತಾ ಇರುವಂತದ್ದು. ಸುನಿಲ್ ಕುಮಾರ್ ಅವರು ಕೂಡ ಹೆಚ್ಚಿನ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ. ಜೊತೆಗೆ ಸಿಸಿ ಪಾಟೀಲ್, ಅರವಿಂದ್ ಬೆಲ್ಲದ್ ಹಾಗೆ ಬಿವೈ ವಿಜೇಂದ್ರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು.